ಇದೆ. ಇವತ್ತು ನನ್ನ ಜೀವನದಲ್ಲಿ, ನಿನ್ನ ಜೀವನದಲ್ಲಿ ಯೇಸುವನ್ನ ಸಂಧಿಸಿರುವುದಾದ್ರೆ, ಯೇಸು ನನ್ನ ಜೀವಿತದ ರಕ್ಷಕನಾಗಿರುವುದಾದ್ರೆ, ಅವನ ಅನ್ಯನತೆಯಲ್ಲಿ ಜೀವಿಸ್ತಾ ಇರುವುದಾದ್ರೆ ನಾವು ಭಾಗ್ಯವಂತರಾಗಿದ್ದೇವೆ ಪ್ರಿಯರೇ. ಯಾಕಂದ್ರೆ ಮುಂದಿನ ವಾಕ್ಯ ಮತ್ತೆ ಹೇಳ್ತದೆ, 1 ತಿಮೋಥಿ 6ನೇ ಅಧ್ಯಾಯ 7ನೇ ವಚನ, ಈ ಲೋಕಕ್ಕೆ ಬರುವಾಗ ನಾವೇನು ತೆಗೆದುಕೊಂಡು ಬಂದಿಲ್ಲ, ಈ ಲೋಕವನ್ನ ಬಿಟ್ಟು ಹೋಗುವಾಗಲೂ ಏನೂ ತೆಗೆದುಕೊಂಡು ಹೋಗುವುದಿಲ್ಲ, ಅನ್ನ ವಸ್ತ್ರ ಇದ್ದರೆ ಸಾಕು. ಇವತ್ತು ನಿನ್ನೊಟ್ಟಿಗೆ ಯೇಸು ಇದ್ದು ನಿನಗೆ ಊಟಕ್ಕಿದ್ರೆ, ಬಟ್ಟೆಗಿದ್ರೆ ನೀನು ಧನ್ಯನು, ನೀನು ಭಾಗ್ಯವಂತನು ಪ್ರಿಯರೇ. ಯಾಕಂದ್ರೆ ಈ ಲೋಕದಲ್ಲಿರುವ ಯಾವುದೇ ಸಂಗತಿ ನೀನು ಏನು ಬಯಸ್ತಾ ಇದೆಯಲ್ಲ ಅದು ಕೊಡದೇ ಇಲ್ಲ. ನಿನ್ನ ಹೃದಯದಲ್ಲಿ ಒಂದು ಆಶೆ ಇದೆ, ನೀನು ಏನೋ ಬಯಸ್ತಾ ಇದೆಯಾ ಅದು ಲೋಕದ, ಅಂದ್ರೆ ಈ ಲೋಕದ ವಸ್ತುಗಳಲ್ಲಿ ಸಿಗೋದಿಲ್ಲ. ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ಪ್ರಸಂಗಿಯ ಪುಸ್ತಕ 5ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿ ಇದ್ದರೂ ಸಾಲದು, ಸಮೃದ್ಧಿಯನ್ನು ಬಯಸುವವನಿಗೆ ಆದಾಯ ಎಷ್ಟಿದ್ದರೂ ಸಾಲದು. ಯಾಕೆ ಗೊತ್ತಾ ಪ್ರಿಯರೇ, ನಿನ್ನ ಆಸ್ತಿ ನನ್ನ ಆಸ್ತಿ ನನಗೆ ನಿನಗೆ ಆಶೀರ್ವಾದವನ್ನು ಕೊಡುವುದಕ್ಕಿಲ್ಲ. ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ನೀವು ಲೂಕನ್ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನ ನೋಡುವುದಾದ್ರೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆ ಆಗಿರಿ ಅಂತ ಯೇಸು ಹೇಳ್ತೇನೆ. ಯಾಕಂದ್ರೆ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನ ಜೀವಕ್ಕೆ ಆಧಾರವಾಗಿರುವುದಿಲ್ಲ ಎಂಬುದಾಗಿ ಯೇಸು ಹೇಳ್ತೇನೆ.